ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮರ ಬಗ್ಗೆ ಸುಲಭ 10 ಸಾಲುಗಳು ನೋಡ್ತೋಣ. ಈ ಒಂದು 10 ಸಾಲುಗಳ ಪುಟ್ಟ ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ನಿಮ್ಮ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾರಿ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ, ಕರಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಕಿತ್ತೂರು ರಾಣಿ ಚೆನ್ನಮ್ಮನವರು ಕಿತ್ತೂರು ರಾಣಿ ಚೆನ್ನಮ್ಮನವರು ಧೀರ ರಾಣಿ ಆಗಿದ್ದರು. ಓಕೆ, ಅದಾದ ನಂತರ ಎರಡನೇ ಪಾಯಿಂಟ್, ಅವರು 1778ರ ಅಕ್ಟೋಬರ್ 23ರಂದು ಬೆಳಗಾವಿಯ ಕಾಕತಿ ಗ್ರಾಮದಲ್ಲಿ ಜನಿಸಿದರು. ಓಕೆ, ಮತ್ತೊಮ್ಮೆ ನೋಡಿ, ಅವರು 1778ರ ಅಕ್ಟೋಬರ್ 23ರಂದು ಬೆಳಗಾವಿಯ ಕಾಕತಿ ಗ್ರಾಮದಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, ಅವರು ಕಿತ್ತೂರಿನ ರಾಜ ಮಲ್ಲಸರ್ಜರನ್ನು ವಿವಾಹವಾದರು. ಮತ್ತು ನೋಡಿ, ಅವರು ಕಿತ್ತೂರಿನ ರಾಜ ಮಲ್ಲಸರ್ಜರನ್ನು ವಿವಾಹವಾದರು. ನಾಲ್ಕನೇ ಪಾಯಿಂಟ್, ತಮ್ಮ ಪ್ರಜೆಗಳನ್ನು ಅವರು ಬಹಳ ಪ್ರೀತಿಸುತ್ತಿದ್ದರು. ಮತ್ತು ನೋಡಿ, ತಮ್ಮ ಪ್ರಜೆಗಳನ್ನು ಅವರು ಬಹಳ ಪ್ರೀತಿಸುತ್ತಿದ್ದರು. ಐದನೇ ಪಾಯಿಂಟ್, ಪತಿಯ ನಿಧನದ ನಂತರ ಚೆನ್ನಮ್ಮ ರಾಜ್ಯ ಆಳಿದರು. ಓಕೆ, ಆರನೇ ಪಾಯಿಂಟ್, ಬ್ರಿಟಿಷರು ಕಿತ್ತೂರನ್ನು ಕಬಳಿಸಲು ಪ್ರಯತ್ನಿಸಿದರು. ಬ್ರಿಟಿಷರು ಕಿತ್ತೂರನ್ನು ಕಬಳಿಸಲು ಪ್ರಯತ್ನಿಸಿದರು. ಅದಾದ ನಂತರ ಏಳನೇ ಪಾಯಿಂಟ್, ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದರು. ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದರು. ಎಂಟನೇ ಪಾಯಿಂಟ್, ಅವರು ಅತ್ಯಂತ ಧೈರ್ಯ ಮತ್ತು ಶೌರ್ಯ ತೋರಿದರು.
ಅಥವಾ ಧೈರ್ಯ ತೋರಿಸಿದ್ರು ಅಂತಕ್ಕಂಥ, ಶೌರ್ಯ ತೋರಿಸಿದ್ರು ಅಂತಕ್ಕಂಥ ನೋಡ್ಬೋದು. 9ನೇ ಪಾಯಿಂಟ್, ನಂತರ ಬ್ರಿಟಿಷರು ಅವರನ್ನು ಬಂಧಿಸಿದ್ರು. ಅವರನ್ನು ಅಂದ್ರೆ ರಾಣಿ ಚೆನ್ನಮ್ಮರನ್ನು ಅಂತ ಹೇಳಿ, ಚೆನ್ನಮ್ಮನನ್ನು ಬಂಧಿಸಿದ್ರು ಅಂತ ಹೇಳಿ. ಓಕೆ, ನಂತರ ಬ್ರಿಟಿಷರು ಅವರನ್ನು ಬಂಧಿಸಿದರು. ಓಕೆ, ಅದಾದ ನಂತರ 10ನೇ ಪಾಯಿಂಟ್, ರಾಣಿ ಚೆನ್ನಮ್ಮ 1829ರಲ್ಲಿ ಕಾರಾಗೃಹದಲ್ಲಿ ನಿಧನರಾದರು. ಅವರು 1929ರಲ್ಲಿ ಕಾರಾಗೃಹದಲ್ಲಿ ನಿಧನರಾದರು. 11ನೇ ಪಾಯಿಂಟ್, ರಾಣಿ ಚೆನ್ನಮ್ಮ ಭಾರತ ದೇಶದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಮತ್ತು ನೋಡಿ, ರಾಣಿ ಚೆನ್ನಮ್ಮ ಭಾರತ ದೇಶದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಓಕೆನಾ? ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತು. ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.